ನಮಸ್ಕಾರ ಅಕ್ಕ. ಹೇಳಿ ಬರಲ್ಲ ಆರೋಗ್ಯ ಹುಷಾರು ಬೇಡ ಚಪ್ಪಲಿದೆಯಪ್ಪ ಬೇಡ ನಿನ್ನ ಮೊಮ್ಮ ಚೆಂದಾಗಿರಪ್ಪ ನೀನು ದೇವ್ರು ಒಳ್ಳೇದು ಮಾಡಿದ್ದೀನಿ ಈ ಸಾರಿ ಒಳ್ಳೇದಾಗುತ್ತೆ ದೇವ್ರು ನಿನಗೆ ಒಳ್ಳೇದು ಮಾಡಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಶನಿವಾರ ಬೆಳ್ಳಂಬೆಳಗ್ಗೆ ಚಿಕ್ಕಬಳ್ಳಾಪುರ ನಗರದ 2ನೇ ವಾರ್ಡ್ ಪ್ರಶಾಂತಿ ಬಾಲಮಂದಿರ ರಸ್ತೆ ಬಳಿಯ ಮನೆಗಳಿಂದ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಪ್ರಾರಂಭಿಸಿದ್ರು. ಗಲ್ಲಿಗಳಲ್ಲಿ ತಿರುಗಿ ಮನೆ ಮನೆಗೂ ಭೇಟಿ ನೀಡಿ ಜನರ ಕಷ್ಟಗಳನ್ನು ವಿಚಾರಿಸಿದ್ರು. ಈ ವೇಳೆ ನಗರವಾಸಿಗಳು ರಸ್ತೆ, ಚರಂಡಿ, ನಿವೇಶನ, ನೈರ್ಮಲ್ಯ, ಆರೋಗ್ಯ ಸೇರಿದಂತೆ ವಿವಿಧ ಸಮಸ್ಯೆಗಳನ್ನು ಶಾಸಕರ ಮುಂದೆ ಹೇಳಿಕೊಂಡರು. ನಾಳೆ ಏನಾದರೂ ತಾಲೂಕು ಆಫೀಸಲ್ಲಿ DC ಆಫೀಸಲ್ಲಿ ಏನಾದರೂ ಬಂದರೆ ಪೋಸ್ಟಿಂಗ್ ಬಂದರೆ ಹೌದಾ ಮಾಡಿಸಿದ್ದೀರಾ? ಇಲ್ಲ ಮಾಡಿದ್ರೆ 60 ವರ್ಷ ಆಗ್ಬೇಕಂದ್ರೆ ಅವ್ರು ಬರ್ತೈತೆ. ಎಷ್ಟು ಬರ್ತಿದೆ ನಿಮ್ಗೆ? ಇನ್ನು 60 ವರ್ಷ ಆಗಿಲ್ಲ. ನಿಮ್ದು ಎಷ್ಟು ವಯಸ್ಸು? ಆರೋಗ್ಯ ಹೆಂಗಿದೆ? ಚೆನ್ನಾಗೈತೆ, ನಾವೆಲ್ಲ ಚೆನ್ನಾಗಿದ್ದಾರೆ. ಸರಿ ನೋಡೋಣ. ಇದು ಮನೆ ಸ್ವಂತ ಇದು ಕಟ್ಕೊಂಡೆ ಹೇಳಿ ಬರಲ್ಲ ಆರೋಗ್ಯ ಹುಷಾರು అందరూ పనులకి చేసుకొని వస్తారు. అదేం స్టేటస్ ఆయన ಬೇಡ ಚಪ್ಪಲಿದೆಯಪ್ಪ ಬೇಡ ನಿನ್ನ ಮೊಮ್ಮ ಚೆಂದಾಗಿರಪ್ಪ ನೀನು ದೇವ್ರು ಒಳ್ಳೇದು ಮಾಡಿದ್ದೀನಿ ಈ ಸಾರಿ ಒಳ್ಳೇದಾಗುತ್ತೆ ಅದು ಫುಡ್ ಸಿವಿಲ್ ಸಪ್ಲೈ ದೇವ್ರು ನಿನಗೆ ಒಳ್ಳೇದು ಮಾಡಲಪ್ಪ. ನಾನು ಅದು ಕಾರ್ಡ್ ಮಾಡಿಸ್ತೀನಿ ತಗೋ. ಎಲ್ಲಿ ಮಾಡಿಸ್ತೀನಿ? ಆದ್ರೆ ಒಂದು ನೆಕ್ಸ್ಟ್ ಅಕ್ಕ ಯಾಕೆ ಇಷ್ಟು ನಿಲ್ಲಿಸ್ಬಿಟ್ಟಿದ್ದಾರೆ? ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಈಗಾಗಲೇ ಜನರ ಕಷ್ಟಗಳನ್ನು ಕೇಳಿ ತಿಳಿದುಕೊಂಡಿದ್ದೇನೆ. ಹಾಗಾಗಿ ಅವರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದೇನೆ. ಈಗಾಗಲೇ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಮನೆ ಮಾತಾಗಿದೆ. ಹಲವಾರು ವಾರ್ಡ್ಗಳು ಚಿಕ್ಕಬಳ್ಳಾಪುರ ನಗರದಲ್ಲಿ ಮುಗಿದಿದ್ದು, ಈಗ 2 ಮತ್ತು 3ನೇ ವಾರ್ಡ್ನಲ್ಲಿ ಜನರ ಕಷ್ಟಗಳನ್ನು ಕೇಳುತ್ತಿದ್ದೇವೆ. ಹಾಗೆ 1 ವಾರ ಹಳ್ಳಿಗಳಿಗೆ ಹೋಗಿ ಜನರ ಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡುತ್ತೇವೆ ಎಂದರು. ನಮಸ್ತೆ ಚಿಕ್ಕಬಳ್ಳಾಪುರ. ನಾನು ಮೊದಲು ಸ್ಟಾರ್ಟಿಂಗು ಒಂದು 8 ವಾರ್ಡ್ ಅಂದರೆ ಮುನ್ಸಿಪಲ್ ಲೇಔಟ್ ಮುಗಿದಿದೆ, ಒಂದು 2 ವಾರ್ಡ್ ಆ ಕಡೆ ಮುಗಿದಿದೆ, ಆ ಕಡೆ 31 ಮುಗಿದಿದೆ. ಒಂದು 8 ವಾರ್ಡ್ ಆದಮೇಲೆ ಈಗ ಸೀಕ್ವೆನ್ಸಾಗಿ ವಾರ್ಡ್ ನಂಬರ್ 1ಇಂದ ಹಾಕ್ಕೊಂಡಿದ್ದೀನಿ. ಈಗ 2ನೇ ವಾರ್ಡ್ ಇವತ್ತಿಗೆ ಮುಗಿಯುತ್ತೆ. ನೆಕ್ಸ್ಟ್ 3ನೇ ವಾರ್ಡ್ಗೆ ಹೋಗ್ತೀವಿ. ಮತ್ತು ಒಂದು ವಾರ ರೂರಲ್ ಕಾನ್ಸಂಟ್ರೇಟ್. ಈಗ ಮಂಚನಹಳ್ಳಿಲಿ 20 ಹಳ್ಳಿ ಮುಗಿದಿದೆ. ಮಂಡಿಕಲ್ಲಲ್ಲಿ ಆ ಕಡೆ ರಾಮಪಟ್ಟಣ, ಉದಿಗನಾರ್ಪಲ್ಲಿ ಆ ಕಡೆ ಕೆಲವು ಮುಗಿದಿದೆ. ಸೊ ಈ ಥರ ಹೋಗ್ತಿದ್ದೀನಿ. ಆಲ್ಮೋಸ್ಟ್ ಆಲ್ ಈಗ ನಾನು ಇದೇ ಸ್ಪೀಡಲ್ಲಿ ಮಾಡಿದ್ರೆ 1 ತಿಂಗಳಿಗೆ ಚಿಕ್ಕಬಳ್ಳಾಪುರ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೆ ರೂರಲ್ ಒಂದು 2 ದಿನ, ಅರ್ಬನ್ ಒಂದು 2 ದಿನ ಹಾಕ್ಕೊತಾ ಇದ್ದೀನಿ. ಸೊ ನೆನ್ನೆ ಬಡ್ಜೆಟ್ ಇತ್ತು, ಇವತ್ತು ಲೀವ್ ಇತ್ತು, ಅದಕ್ಕೆ ನಮಸ್ತೆ ಚಿಕ್ಕಬಳ್ಳಾಪುರ ಹಾಕ್ಕೊಂಡಿದ್ದೀನಿ. ಪ್ರತಿ ಮನೆಗೂ ವಿಸಿಟ್ ಮಾಡ್ತಿದ್ವಿ. ಇವತ್ತು ತುಂಬ ಜನದ್ದು ರೇಷನ್ನು, ಕರಡು, ಮನೆ ಸಮಸ್ಯೆ, ಕೆಲವು ರೆವಿನ್ಯೂ ಸೈಡ್ದು ಖಾತೆ ಪ್ರಾಬ್ಲಮ್ ಬಂತು. ಅದನ್ನು ಆಲ್ಮೋಸ್ಟ್ ಆಲ್ ಪರಿಹರಿಸೋ ಪ್ರಯತ್ನ ಪಡ್ತಿದ್ವಿ. ಆಗುತ್ತೆ ಅಂತಲೂ ಭಾವಿಸಿದ್ವಿ. ಸರ್, ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ರಾಜಕಾಲುವೆ ಮನೆಗಳು ಕಟ್ಕೊಂಡಿದ್ದಾರೆ. ಇಲ್ಲ, ಅಲ್ಲಿ ನೋಡಿ ಸರ್, ಅಲ್ಲೇನಾಗಿದೆ, ಆ ಕಡೆ ವಾರ್ಡ್ ನಂಬರ್ 2 ಅಲ್ಲಿ 180 ಮನೆ ರಾಜಕಾಲುವೆ ಮೇಲೆ ಇದೆ. ಅದಕ್ಕೆ ನೋಟಿಸ್ ಹೋಗಿದೆ. ಯಾರೋ ಒಬ್ಬರು ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದ್ರು. ಸರ್ಕಾರದ ಜೊತೆ ಚರ್ಚಿಸ್ತಾ ಇದ್ದೀನಿ. ಸದ್ಯಕ್ಕಂತೂ ಅವ್ರಿಗೆ ಸಮಸ್ಯೆ ಆಗಲ್ಲ. ಆ 180 ಜನ ಮನೆಗೂ ಏನಾದರೂ ಸ್ಲಮ್ ಬೋರ್ಡಲ್ಲಿ ಮನೆ ಕಟ್ಕೊಟ್ಟು ರಾಜಕಾಲುವೆನ ತೆರವು ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ದೀನಿ. 180 ಮನೆಗೆ ನೋಟಿಸ್ ಇದೆ. ಬಟ್ ನಮ್ಮ ಹತ್ರ ಸ್ಲಮ್ ಬೋರ್ಡಲ್ಲಿ ಈಗಾಗಲೇ 600 ಮನೆ ನಮ್ಮ ಹತ್ರ ಅವೈಲೇಬಲ್ ಇದೆ.
ಸೊ ಅದು ಯೋಚನೆ ಮಾಡ್ತಿದ್ವಿ. ಬಟ್ ಅಲ್ಲೊಂದು ಸವಾಲಿದೆ. ಒಂದು ಮನೆಗೆ ಅವರು 1 ಲಕ್ಷ ಚಿಲ್ಲರೆ ಅವರು ಬೇರ್ ಮಾಡಬೇಕಾಗುತ್ತೆ. ಬಟ್ ಆ 180 ಮನೆಯವ್ರಿಗೂ ಆ ಆರ್ಥಿಕ ಸ್ಥಿತಿ ಇದೆಯಾ ಪಾಪ, ಅದೆಲ್ಲ ಯೋಚನೆ ಮಾಡಿ ತೀರ್ಮಾನ ತಗೊತೀವಿ. ಬಟ್ ನಾನು ಸಮಸ್ಯೆ ಆಗೋಕ್ಕಂತೂ ಬಿಡಲ್ಲ, ಏನೋ ಒಂದು ಪರಿಹಾರ ಕೊಟ್ಟೆ ವ್ಯವಸ್ಥೆ ಮಾಡ್ತೀವಿ ಸರ್. ಈಗ ವಾರ್ಡ್ಗಳಲ್ಲಿ ತಾವು ಓಡಾಡಬೇಕಾದ್ರೆ ಕೆಲವು ಕಡೆ ಗಲ್ಲಿಗಳು ತುಂಬ ಚಿಕ್ಕದು, ರಸ್ತೆಗಳಿಗೆ ಕೆಲವೊಂದು ಟಾಯ್ಲೆಟ್ ಮನೆಗಳು. ಸರ್ ಏನಾಗೋಗಿದೆ ನೋಡಿ, ರೆವಿನ್ಯೂ ಸೈಟ್ಗಳಲ್ಲಿ ಮನೆ ಕಟ್ಟಿಬಿಟ್ಟಿದ್ದಾರೆ. ಈಗ ನಾವು ಅದಕ್ಕೆ ಪರಿಹಾರ ಹುಡುಕಬೇಕು, ಯಾರೊಬ್ರಿಗೂ ತೊಂದರೆ ಕೊಡೋಕ್ಕಾಗಲ್ಲ. ಸೊ ಈಗಲೂ ನೋಡಿ ಅಲ್ಲಿ UGDದು ಕನೆಕ್ಷನ್ನೇ ಇಲ್ಲ, ಯಾಕೆಂದರೆ ಮನೆಗಳು ಕಟ್ಟಿಬಿಟ್ಟಿದ್ದಾರೆ. ಈಗ ನಾನು ನಗರಸಭೆಯವ್ರಿಗೆ ಹೇಳಿದೆ, ಅವ್ರಿಗೂ ತೊಂದರೆ ಆಗದಂಗೆ UGDನೂ ಬ್ಲಾಕ್ ಆಗ್ದಂಗೆ ಏನು ಬೆಸ್ಟ್ ಮಾಡ್ಬೋದು. ಈಗ ನಾವು ಹೆಂಗಂದ್ರೆ ಹಂಗೆ ತೊಂದರೆ ಕೊಡೋಕ್ಕಾಗಲ್ಲ. ಬಟ್ ಒಂದು ಅಮಿಕೇಬಲ್ ಆಗಿ ಎಲ್ಲರೂ ಮಾತಾಡಿ ಸಮಸ್ಯೆಗೆ ಪರಿಹಾರ ಹುಡುಕ್ತಿದ್ದೀವಿ ಸರ್. ಚಿಕ್ಕಬಳ್ಳಾಪುರಕ್ಕೆ ನೋಡಿ ಒಂದು ಗಮನಿಸಿ, ಶಿಡ್ಲಘಟ್ಟಾಗೆ ರೇಷ್ಮೆ ಮಾರುಕಟ್ಟೆಗೆ ಸರಿಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಡೆವಲಪ್ ಮಾಡಬೇಕು ಅಂತಿದ್ದೀವಿ. ನಮ್ಮ ಶಿಡ್ಲಘಟ್ಟದಲ್ಲಿ ನಮ್ಮ ಪಾರ್ಟಿ MLA ಇಲ್ಲ. ಬಟ್ ನಾವೇನಂದರೆ ನಮ್ಮ ಚಿಕ್ಕಬಳ್ಳಾಪುರ ರೈತರಿಗೆ, ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಆಗಬೇಕು ಅಂತ ನಾವೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಶಿಡ್ಲಘಟ್ಟಕ್ಕೆ ಹಾಕ್ಕೊಂಬಂದಿದ್ದೀವಿ. ಈಗ ನಾವೇನಾದರೂ ಏನಂದರೆ ಇಲ್ಲಿ ವಿಷನ್ ದೊಡ್ಡದು ಸರ್. ನಾವೇನೋ ಒಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡ್ಕೊಂಡ್ಬಿಟ್ವಿ, ಅದಲ್ಲ. ನಾವು ವಿಷನ್ ಇಟ್ಕೊಂಡು, ನಾವು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಅದಕ್ಕೆ ಈಗ ರೇಷ್ಮೆ ಮಾರುಕಟ್ಟೆ ಅದಾಗಬೇಕು. ಅದಾದಮೇಲೆ ಮುಂದಿನ ವರ್ಷದಲ್ಲಿ ನಮಗೆಲ್ಲ ಒಲಿಯುತ್ತೆ. ಮತ್ತು ಎತ್ತಿನೊಳೆ ನೋಡಿ, ನನಗೆ ನಂಬಿಕೆ ಇದೆ ಒಂದು 2 ವರ್ಷದಲ್ಲಿ ಫಿನಿಶ್ ಆಗುತ್ತೆ ಅಂತ. ಎತ್ತಿನೊಳೆಗೂ ಪ್ರಾಜೆಕ್ಟ್, ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೋಟ್ಯಾಂತರ ರೂಪಾಯಿ ಹೋಗ್ತಾ ಇರೋದ್ರಿಂದ ಅದು ನಮಗೆ ಬೆನಿಫಿಟ್ ಆಗೋದು. ಶಿಡ್ಲಘಟ್ಟ ರೇಷ್ಮೆ ಮಾರುಕಟ್ಟೆ ಏನು ಬರೀ ಶಿಡ್ಲಘಟ್ಟದವ್ರಿಗಲ್ಲ, ಚಿಕ್ಕಬಳ್ಳಾಪುರದ ರೈತರಿಗೂ ಅನುಕೂಲ ಆಗುತ್ತೆ. ನಾವಲ್ಲೇನಾದರೂ ರಾಜಕೀಯ ಮಾಡಿದಿದ್ರೆ ಇಲ್ಲ ಚಿಂತಾಮಣಿಗೋ ನಮಗೂ ತೊಗೊಂಡು ಬರ್ತಾಯಿದ್ವಿ. ನಾವಿಲ್ಲಿ ಖಂಡಿತಗೂ ರಾಜಕೀಯ ಮಾಡಲಿಲ್ಲ, ನಮ್ಗೆ ಆ ಕ್ರೆಡಿಟು ಬೇಕಾಗಿಲ್ಲ. ಈಗಾಗಲೇ ಒಂದು 300 ಕೋಟಿ ಪೆಂಡಿಂಗ್ ಇದೆ ಸರ್. ಈಗ ಕಾಂಟ್ರಾಕ್ಟ್ರಿಗೆಲ್ಲ ನಾವು ಭರವಸೆ ಕೊಟ್ಟು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಂದ ಅಶ್ಯೂರೆನ್ಸ್ ಕೊಟ್ಟು ಸರ್ 1 or 2 ಇಯರ್ಸಲ್ಲಿ 300 ಕೋಟಿ ರಿಲೀಸ್ ಮಾಡ್ತೀವಿ ಅಂತ ಅವ್ರನ್ನ ಕನ್ವಿನ್ಸ್ ಮಾಡಿ ಕಾಲೇಜ್ ಸ್ಟಾರ್ಟ್ ಮಾಡಿದ್ದು. ನಾವು ಕಾಂಟ್ರಾಕ್ಟ್ರಿಗೆ ಇನ್ನೂ 300 ಕೋಟಿ ಕೊಡಬೇಕು. ಅದು ಸ್ಟಾರ್ಟ್ ಆಗುತ್ತೆ. ನೆನ್ನೆ 10 ರೋಪ್ವೇ 10 ಕಡೆ ಕೇಬಲ್ ಕಾರ್ಗೆ ಇದಕ್ಕೆಲ್ಲ ಡಿಕ್ಲೇರ್ ಆಗಿದೆಲ್ಲ. ಬಟ್ ಅದು ಮೊದಲೇ ಸ್ಯಾಂಕ್ಷನ್ ಆಗಿದೆ ಬ್ರದರ್. ಅದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು. ರೋಪ್ವೇಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು, ಪ್ರೈವೇಟ್ ಸೆಕ್ಟರವ್ರು ಡೆವಲಪ್ ಮಾಡ್ತಿದ್ದಾರೆ. ನೀವು ನೋಡಿ 1 or 2 ಇಯರ್ಸು ನಾವು ವಿಷನ್ ಇಟ್ಕೊಂಡೇ ಕೆಲಸ ಮಾಡ್ತಿದ್ದೀವಿ. ಚಿಕ್ಕಬಳ್ಳಾಪುರನ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಇನ್ನು ಜನರ ಸಮಸ್ಯೆಗಳನ್ನ ನಾನು ಸ್ಪಂದಿಸ್ತಾ ಇದ್ದೀನಿ. ಒಳ್ಳೆಯದಾಗುತ್ತೆ ಸರ್. ಇದೇ ವೇಳೆ ನಗರಸಭೆ ಆಯುಕ್ತರಾದ ಮಂಜುನಾಥ್, ಕಾಂಗ್ರೆಸ್ ಮುಖಂಡೆ ಯಸ್ಮೀನ್ ತಾಜ್, KEB ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು. ಕಲವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.